ನಿಮ್ಮ ಕಂದನ ಮೊದಲ ನಗು, ಮೊದಲ ತೊದಲ ನುಡಿ, ಮೊದಲ ಹೆಜ್ಜೆ, ಅಮ್ಮನ ಮೊದಲ ಕೈತುತ್ತು. ಸದೃಢ ಹಾಗೂ ಆರೋಗ್ಯಕರ ಬೆಳವಣಿಗೆಗಾಗಿ ಪಾರಂಪರಿಕ ಪದ್ಧತಿಯಲ್ಲಿ ತಯಾರಾದ ಪೌಷ್ಟಿಕ ಆಹಾರ ಮಿಲೆಕ್ಸ್ ಮದರ್ ರೂಟ್. ಮೂಳೆಗಳ ಹಾಗೂ ಮೆದುಳಿನ ಬೆಳವಣಿಗೆಗೆ ಪೂರಕ ಮಿಲೆಕ್ಸ್ ಮದರ್ ರೂಟ್. ತಾಯಿಯ ಪ್ರೀತಿಯಷ್ಟೇ ಪರಿಶುದ್ಧ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಕಿರೋ ಟ್ಯಾರಿಫ್ನಿಂದ ಭಾರತಕ್ಕಿಂತ ಜಾಸ್ತಿ ಅಮೆರಿಕದ ಒಳಗಡೆ ಆತಂಕ ಕ್ರಿಯೇಟ್ ಆಗ್ತಾ ಇದೆ. ಟ್ರಂಪ್ ಟ್ಯಾರಿಫ್ ಮೂಲಕ ಭಾರತವನ್ನ ಹಿಂಡಿ ಹಿಪ್ಪೆ ಮಾಡ್ತಿರೋದೇನೋ ನಿಜಾನೇ, ಆದರೆ ಇದರಿಂದ ರಿವರ್ಸ್ ಎಫೆಕ್ಟ್ ಕೂಡ ಆಗ್ತಾ ಇದೆ. ಅಮೆರಿಕನ್ನರಿಗೆ ಟ್ರಂಪ್ ತಮ್ಮ ಕತ್ತು ಹಿಸುಕ್ತಾ ಇರೋ ಅನುಭವ ಆಗ್ತಾ ಇದೆ. ಟ್ರಂಪ್ ನಡೆಗೆ ಅಮೆರಿಕದಲ್ಲಿ ಭಾರಿ ವಿರೋಧ ಶುರುವಾಗಿದೆ. ಟ್ರಂಪ್ಗೆ ಸಾಲು ಸಾಲು ಎಚ್ಚರಿಕೆಗಳು ಬರೋಕ್ ಶುರುವಾಗಿವೆ. ಇದೀಗ ಖುದ್ದು ಟ್ರಂಪ್ರ ಮಾಜಿ ಸಲಹೆಗಾರರಾಗಿದ್ದ, ಬೈಡೆನ್ದಲ್ಲ ಟ್ರಂಪ್ರ ಮಾಜಿ ಸಲಹೆಗಾರರಾಗಿದ್ದ ಅಮೆರಿಕದ ಮಾಜಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜಾನ್ ಬಾಲ್ಟನ್ ಟ್ರಂಪ್ ಕ್ರಮವನ್ನ ಟೀಕಿಸಿದ್ದಾರೆ. ಭಾರತವನ್ನ ರಷ್ಯಾ ಮತ್ತು ಚೀನಾದಿಂದ ದೂರ ಮಾಡೋ ಅಮೆರಿಕದ 20-30 ವರ್ಷಗಳ ಪರಿಶ್ರಮಕ್ಕೆ ಟ್ರಂಪ್ ಎಳ್ಳು ನೀರು ಬಿಟ್ಟಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಜೊತೆಗೆ ವಿಪರ್ಯಾಸ ಅಂದರೆ ಟ್ರಂಪ್ ರಷ್ಯಾಗೆ ಹಾನಿ ಮಾಡೋಕೆ ಭಾರತದ ಮೇಲೆ ಸೆಕೆಂಡರಿ ಟ್ಯಾರಿಫ್ ಹೇರಿದ್ರು. ಆದರೆ ಇದರಿಂದ ಉಲ್ಟಾನೇ ಆಗುತ್ತೆ. ಭಾರತ ರಷ್ಯಾ ಮತ್ತು ಚೀನಾಗೆ ಇನ್ನಷ್ಟು ಕ್ಲೋಸ್ ಆಗುತ್ತೆ. ಈ 3 ರಾಷ್ಟ್ರಗಳು ಒಟ್ಟಾಗಿ ಅಮೆರಿಕ ವಿರುದ್ಧವೇ ತಂತ್ರ ಹೆಣಿತವೆ ಅಂತ ಒಂದು ಪರಿಸ್ಥಿತಿ ಈಗ ಅಮೆರಿಕಕ್ಕೆ ನಿರ್ಮಾಣ ಆಗಿದೆ. ಭಾರತದ ಮೇಲೆ ಟ್ಯಾರಿಫ್ ಹೇರಿ ಅಮೆರಿಕಗೆ ಕೆಟ್ಟ ಫಲಿತಾಂಶ ಸಿಕ್ಕಿದೆ. ತುಂಬಾ ದೊಡ್ಡ ತಪ್ಪಿದು ಅಂತ ಬಾಲ್ಟನ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅತ ಅಮೆರಿಕದ ಫಾರಿನ್ ಪಾಲಿಸಿ ಎಕ್ಸ್ಪರ್ಟ್ ಹಾಗೂ ಅಮೆರಿಕದ ಮಾಜಿ ವ್ಯಾಪಾರಿ ಅಧಿಕಾರಿಯಾಗಿದ್ದ ಕ್ರಿಸ್ಟೋಫರ್ ಪಡಿಲ್ಲಾ ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಟ್ಯಾರಿಫ್ನಿಂದ ಭಾರತ ಮತ್ತು ಅಮೆರಿಕ ಸಂಬಂಧದ ಮೇಲೆ ದೀರ್ಘಾವಧಿಯ ಹಾನಿ ಆಗಬಹುದು. ಮುಂದಿನ ದಿನಗಳಲ್ಲಿ ಅಮೆರಿಕ ನಂಬೋದೇ ಕಷ್ಟ ಆಗುತ್ತೆ ಅಂತ ಹೇಳಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಅತ್ತ ಅಮೆರಿಕದ ಖ್ಯಾತ ಅರ್ಥಶಾಸ್ತ್ರಜ್ಞ ಹಾಗೂ ಜಾನ್ ಹಾಪ್ಕಿನ್ಸ್ ಯೂನಿವರ್ಸಿಟಿಯ ಪ್ರೊಫೆಸರ್ ಸ್ಟೀವ್ ಹಂಕೆ ಟ್ರಂಪ್ ತಗೊಂಡಿರೋ ನಡೆಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಟ್ರಂಪ್ ನಿರ್ಧಾರ, ಟ್ಯಾರಿಫ್ ನಿರ್ಧಾರ ಸಂಪೂರ್ಣ ತಪ್ಪು. ಇದರಲ್ಲಿ ಸ್ವಲ್ಪನೂ ಸೆನ್ಸ್ ಅನ್ನೋದೇ ಇಲ್ಲ. ಟ್ರಂಪ್ರ ಈ ಕ್ರಮ ಹೆಚ್ಚು ಕಾಲ ಉಳಿಯಲ್ಲ, ಆದಷ್ಟು ಬೇಗ ಬಿದ್ದು ಹೋಗುತ್ತೆ. ಜಗತ್ತಿನ ವಿರುದ್ಧ ವ್ಯಾಪಾರ ಯುದ್ಧವನ್ನ ಸಾರಿ ಟ್ರಂಪ್ ತಮ್ಮ ನಾಶವನ್ನ ತಾವೇ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲದೆ ಭಾರತಕ್ಕೆ ಅಡ್ವೈಸ್ ಕೊಟ್ಟಿದ್ದಾರೆ. ಸದ್ಯಕ್ಕೆ PM ನರೇಂದ್ರ ಮೋದಿ ಮತ್ತು ವಿದೇಶಾಂಗ ಸಚಿವ S ಜೈಶಂಕರ್ ಕೇರ್ಫುಲ್ ಆಗಿರಿ, ತಾಳ್ಮೆಯಿಂದ ಇರಿ, ತಮ್ಮ ಪ್ಲಾನ್ನ ಈಗಲೇ ರಿವೀಲ್ ಮಾಡಬೇಡಿ, ಯಾವುದೇ ನಿರ್ಧಾರ ತಗೊಳಕ್ ಹೋಗಬೇಡಿ, ಸ್ವಲ್ಪ ವೇಟ್ ಮಾಡಿ. ಯಾಕಂದ್ರೆ ಶೀಘ್ರದಲ್ಲಿ ಟ್ರಂಪ್ರ ಈ ತಂತ್ರಗಳೆಲ್ಲ ಅವರಿಗೆ ಉಲ್ಟಾ ಹೊಡೆಯುತ್ತೆ, ಫೇಲ್ ಆಗುತ್ತೆ ಅಂತ ಭಾರತಕ್ಕೆ ಅಡ್ವೈಸ್ ಮಾಡಿದ್ದಾರೆ. ಇನ್ನೊಂದು ಕಡೆ ಅಮೆರಿಕದ ಮಾಧ್ಯಮಗಳು ಕೂಡ ಟ್ರಂಪ್ಗೆ ಹಿಗ್ಗಾಮುಗ್ಗ ಜಾಡಿಸ್ತಾ ಇವೆ. ಮತ್ತೊಂದು ಕಡೆ ಆಗಸ್ಟ್ 7ರಿಂದ ಜಾರಿಗೆ ಬರುವಂತೆ 90 ರಾಷ್ಟ್ರಗಳ ಮೇಲೆ ಟ್ಯಾರಿಫ್ ಪ್ರಭು ಟ್ರಂಪ್ ಟ್ಯಾರಿಫ್ ಹಾಕಿದ್ರಲ್ಲ, ಇದರಿಂದ ವಿಶ್ವದ ಪ್ರಮುಖ ಬ್ರ್ಯಾಂಡ್ಗಳಾದ ನೈಕಿ, ಅಡಿಡಾಸ್ ಮತ್ತು ಮ್ಯಾಟೆಲ್ ಕಂಪನಿಯ ಪ್ರಾಡಕ್ಟ್ಸ್ ಬೆಲೆ ಏರಿಕೆಯಾಗಿದೆ ಅಂತ ವರದಿಯಾಗ್ತಾ ಇದೆ. ಅಮೆರಿಕದಲ್ಲೇ ಏರಿಕೆಯಾಗಿದೆ ಅಂತ. ಅಂದ್ರೆ ಈ ಟ್ಯಾರಿಫ್ ಅನ್ನ ಈ ರಾಷ್ಟ್ರಗಳು ಪೇ ಮಾಡ್ತಿಲ್ಲ, ಬದಲಿಗೆ ಮುಂಚೆ 500 ರೂಪಾಯಿ ಸಿಗೋ ವಸ್ತು ಟ್ಯಾರಿಫ್ ಸೇರಿಸ್ಬಿಟ್ಟು ಅಮೆರಿಕದಲ್ಲಿಗೆ ಜಾಸ್ತಿಗೆ ಮಾರ್ತಿದ್ದಾರೆ. ಅಮೆರಿಕನ್ ಪಾಪ್ಯುಲೇಷನ್ ಆ ಟ್ಯಾರಿಫ್ ಪೇ ಮಾಡ್ತಿದ್ದಾರೆ ಬ್ರ್ಯಾಂಡ್ಸ್ ಎಲ್ಲ ಪರ್ಚೇಸ್ ಮಾಡಿದಾಗ, ಈ ಅಮೆರಿಕನ್ ಬ್ರ್ಯಾಂಡ್ಸ್ ಅನ್ನ ಖರೀದಿ ಮಾಡಿದಾಗ ಅಂತ. ಹೀಗಾಗಿ ಜನ ಟ್ರಂಪ್ ವಿರುದ್ಧ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಒಟ್ಟಾರೆ ಟ್ರಂಪ್ ನಡೆಗೆ ಅಮೆರಿಕದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ನಿಮಗೆ ಗೊತ್ತಿರಲಿ, 90%ಗೂ ಅಧಿಕ ಅಮೆರಿಕದ ಈ ಮರ್ಚೆಂಡೈಸ್, ಈ ಶೂಗಳು ಅದೆಲ್ಲ ಅಮೆರಿಕದಲ್ಲಿ ಉತ್ಪತ್ತಿ ಆಗಲ್ಲ. ಮೋರ್ ದೆನ್ 90% ಆಫ್ ಫುಟ್ವೇರ್ ಅಮೆರಿಕಾಗೆ ಹೊರಗಿಂದ ಬರಬೇಕು. ಅಮೆರಿಕನ್ಸ್ ಕಾಲಿಗೆ ಶೂ, ಚಪ್ಪಲಿ ಎಲ್ಲ ಹಾಕೋಬೇಕು ಅಂದರೆ ಹೊರಗಿಂದ ಬರಬೇಕು. ಅದೆಲ್ಲ ರೇಟ್ ಜಾಸ್ತಿ ಆಗ್ತಿದೆ ಅಮೆರಿಕದಲ್ಲೀಗ. ಇನ್ನೊಂದು ಕಡೆ ಶುಕ್ರವಾರವಷ್ಟೇ PM ನರೇಂದ್ರ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನಡುವೆ ಫೋನ್ ಕಾಲ್ನಲ್ಲಿ ಮಾತುಕತೆಯಾಗಿತ್ತು. ಇದಕ್ಕೀಗ ಟ್ರಂಪ್ರ ಸಲಹೆಗಾರ ಅಮೆರಿಕದ ಸಂಸದ ಲಿಂಡ್ಸೆ ಗ್ರಹಾಮ್ ರಿಯಾಕ್ಟ್ ಮಾಡಿದ್ದಾರೆ. ಭಾರತ ತನ್ನ ಪ್ರಭಾವ ಬೆಳೆಸಿಕೊಂಡು ಯುಕ್ರೇನ್ನಲ್ಲಿ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು ಆಗ್ತಿರೋದನ್ನು ನಿಲ್ಲಿಸೋಕೆ ಅಧ್ಯಕ್ಷ ಟ್ರಂಪ್ಗೆ ಸಹಾಯ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಪುಟಿನ್ರ ಚೀಪ್ ಆಯಿಲ್ ಖರೀದಿಸೋ ಜಗತ್ತಿನ 2ನೇ ಅತಿ ದೊಡ್ಡ ರಾಷ್ಟ್ರ ಅಂದರೆ ಭಾರತ. ಇದರಿಂದ ಯುಕ್ರೇನ್ ವಿರುದ್ಧ ಯುದ್ಧ ನಡೆಸೋಕೆ ರಷ್ಯಾಗೆ ಹೆಲ್ಪ್ ಆಗ್ತಿದೆ. ಯಾಕೆ ನಂಬರ್ 1, ನಂಬರ್ 2 ಆಯಿಲ್. ಓಕೆ, ಅನಿಲ ಖರೀದಿ ಮಾಡ್ತಿರೋರು ನಿಮ್ಮ ಯುರೋಪ್ನ ಮಿತ್ರರು, ಅದರಿಂದ ಏನು ಫಂಡ್ ಆಗ್ತಿಲ್ವಾ ಪುಟಿನ್ಗೆ? ಏನು ನಾಟಕ ಮಾಡ್ತಾರೆ ಇವರು? ಬಟ್ ಹಂಗೆ ಹೇಳಿದ್ದಾರೆ ಅವರು. ಸೊ ಇತ್ತೀಚೆಗಷ್ಟೇ ಪುಟಿನ್ರೊಂದಿಗೆ ನಡೆದ ಫೋನ್ ಕಾಲ್ನಲ್ಲಿ PM ನರೇಂದ್ರ ಮೋದಿ ರಷ್ಯಾಗೆ ಹೇಳಬೇಕಾಗಿತ್ತು, ಯುಕ್ರೇನ್ ಯುದ್ಧವನ್ನು ನಿಲ್ಲಿಸಿ ಅಂತ ಹೇಳಬೇಕಾಗಿತ್ತು ಅಂತ ಅಮೆರಿಕನ್ಸ್ ಮತ್ತೆ ಹೇಳಿದ್ದಾರೆ. ಸ್ನೇಹಿತರೆ, ನಮ್ಮ ಗಮನಕ್ಕಿರಲಿ, ಇದೇ ಧೂರ್ತ ಸಂಸದ ಲಿಂಡ್ಸೆ ಕೆಲ ದಿನಗಳ ಹಿಂದೆ ರಷ್ಯಾ ತೈಲ ಖರೀದಿ ಮಾಡೋ ಭಾರತ ಮತ್ತು ಚೀನಾದಂತಹ ರಾಷ್ಟ್ರಗಳ ಮೇಲೆ
500% ಟ್ಯಾರಿಫ್ ಹೇರೋಕೆ ಬಿಲ್ ತಯಾರಿಸ್ಬಿಟ್ಟಿದ್ದೀವಿ, ಟ್ರಂಪ್ ಒಪ್ಪಿಗೆ ಕೊಡೋಕೆ ರೆಡಿ ಆಗಿಬಿಟ್ಟಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ಇದೇ ಮನುಷ್ಯ ಈಗ ನೋಡಿದ್ರೆ ಭಾರತ ನಿಮಗೆ ಇನ್ಫ್ಲೂಯೆನ್ಸ್ ಇದೆಯಲ್ಲ, ಫ್ರೆಂಡ್ ಅಲ್ವಾ ರಷ್ಯಾ, ನಿಮಗೆ ಚೂರು ಹೇಳಿ ಅವರಿಗೆ ಅಂತ ನಾಟಕ ಮಾಡ್ತಿದ್ದಾರೆ. ಈ ನಡುವೆ ಭಾರತದಲ್ಲಿರೋ ಬ್ರೆಜಿಲ್ ರಾಯಭಾರಿ ಕೆನೆತ್ ಫೆಲಿಕ್ಸ್ ಹಚಿನ್ಸ್ಕಾ ಅನ್ನೊಬ್ಬರಿಗ ಇಂಟರ್ವ್ಯೂ ಒಂದರಲ್ಲಿ ಟ್ರಂಪ್ರ ಟ್ಯಾರಿಫ್ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಪ್ರಸ್ತುತ ಜಾಗತಿಕ ಆರ್ಥಿಕ ಸವಾಲುಗಳು, ಮುಖ್ಯವಾಗಿ ಅಮೆರಿಕದ ಟ್ಯಾರಿಫ್ ಸವಾಲುಗಳನ್ನು ನಮ್ಮ ದ್ವಿಪಕ್ಷೀಯ ಸಂಬಂಧಕ್ಕೆ ಹೊಸ ಅವಕಾಶಗಳನ್ನಾಗಿ ಬಳಸ್ಕೊಳ್ಳೋಕೆ ಭಾರತ ಬ್ರೆಜಿಲ್ ಒಟ್ಟಿಗೆ ಕೆಲಸ ಮಾಡ್ತಿದ್ದೇವೆ. ಜಾಗತಿಕ ವ್ಯಾಪಾರದಲ್ಲಿ ಅನಿಶ್ಚಿತತೆ ಇದ್ರೂ ಕೂಡ ಬ್ರೆಜಿಲ್ ಮತ್ತು ಭಾರತದ ನಾಯಕರು ದೀರ್ಘಕಾಲದ ಸ್ಟ್ರಾಟಜಿಕ್ ಪ್ಲಾನ್ ತಯಾರಿಸೋಕೆ ಫೋಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ್ ನಡೆಸಿ ಭಾರತ ಪಾಕಿಸ್ತಾನಕ್ಕೆ ದೊಡ್ಡ ಬರೆ ಹಾಕಿತ್ತು. ಪಾಕ್ ಸಾಕಿರೋ ಉಗ್ರ ಹುಳುಗಳಿಗೆ ಟಿಕೆಟ್ ಕೊಡಿಸೋ ಜೊತೆಗೆ ಪಾಕಿಸ್ತಾನದ 5 ಫೈಟರ್ ಜೆಟ್ ಮತ್ತೊಂದು ದೊಡ್ಡ ವಿಮಾನವನ್ನ ಕೂಡ ಭಾರತ ಹೊಡೆದು ಹಾಕಿದೆ. ಇದೀಗ ಕನ್ಫರ್ಮ್ ಆಗಿದೆ. ಭಾರತದ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಇದನ್ನ ಘೋಷಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ವಿಶೇಷ ವರದಿಯಲ್ಲಿ ಪೂರ್ತಿ ಮಾಹಿತಿಯನ್ನ ಕೊಟ್ಟಿದ್ದೀವಿ, ನೀವು ಅದನ್ನ ಚೆಕ್ ಮಾಡಬಹುದು ಸ್ನೇಹಿತರೆ. ಜೊತೆಗೆ ಈ ಟೈಮ್ ನಲ್ಲಿ AP ಸಿಂಗ್ ಏನ್ ಹೇಳಿದ್ದಾರೆ ಅಂದ್ರೆ, ಆಪರೇಷನ್ ಸಿಂಧೂರ್ಗೆ ಬಲವಾದ ರಾಜಕೀಯ ಸಪೋರ್ಟ್ ಇತ್ತು, ಪೊಲಿಟಿಕಲ್ ಲೀಡರ್ಶಿಪ್ ಕೂಡ ನಮಗೆ ತುಂಬಾ ಸಪೋರ್ಟ್ ಮಾಡಿತು, ರಿಸ್ಟ್ರಿಕ್ಷನ್ಸ್ ನಮಗೆ ಇರಲಿಲ್ಲ, ಟಾಪ್ ಅಧಿಕಾರಿಗಳಿಂದ ನಮಗೆ ಕ್ಲಿಯರ್ ಆಗಿರೋ ನಿರ್ದೇಶನ ಇತ್ತು, ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡಲಾಗಿತ್ತು. ಹಾಗಾಗಿ ನಾವು ಬಹಳ ಕೇರ್ಫುಲ್ ಆಗಿ ಪಿನ್ ಪಾಯಿಂಟ್ ಅಕ್ಯುರಸಿಯೊಂದಿಗೆ ದಾಳಿ ಮಾಡಿದ್ವಿ. ನಮ್ಮ 3 ಪಡೆಗಳು ಕೋಆರ್ಡಿನೇಟೆಡ್ ಆಗಿ ದಾಳಿ ಮಾಡಿದ್ದಾರೆ. CDS ಹುದ್ದೆ ಕ್ರಿಯೇಟ್ ಮಾಡಿ 3 ಪಡೆಗಳು ಎಫೆಕ್ಟಿವ್ ಆಗಿ ಕೆಲಸ ಮಾಡೋಕೆ ಸಾಧ್ಯ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಮತ್ತೊಂದು ಕಡೆ ಅಜಿತ್ ದೋವಲ್ ಅವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರರು, ಅವರು ಕೂಡ ಎಲ್ಲ ಏಜೆನ್ಸಿಗಳನ್ನ ಆಪರೇಷನ್ ನಲ್ಲಿ ತೊಡಗಿಸಿಕೊಂಡು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅಂತ ನಮ್ಮ ವಾಯುಪಡೆಯ ಮುಖ್ಯಸ್ಥರು ಈ ಆಪರೇಷನ್ ಬಗ್ಗೆ ಒಂದಷ್ಟು ಮಾತನಾಡಿದ್ದಾರೆ. ಅಂದಹಾಗೆ ಇತ್ತೀಚೆಗಷ್ಟೇ ಇಂಡೋನೇಷ್ಯಾದಲ್ಲಿರೋ ಇಂಡಿಯನ್ ಡಿಫೆನ್ಸ್ ಅಟ್ಯಾಶೆ ಕ್ಯಾಪ್ಟನ್ ಶಿವಕುಮಾರ್ ಕೆಲ ರಾಜಕೀಯ ನಿರ್ಬಂಧಗಳಿಂದಾಗಿ, ಅಂದ್ರೆ ಆರಂಭದಲ್ಲಿ ಪಾಕಿಸ್ತಾನ ಸೇನೆಗೆ ನಾವು ಹೊಡಿಬಾರದು, ಉಗ್ರರನ್ನು ಮಾತ್ರ ಟಾರ್ಗೆಟ್ ಮಾಡಬೇಕು ಅನ್ನೋ ಡಿಸಿಷನ್ ಪರಿಣಾಮ ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಿ ನಾವು ಫೈಟರ್ ಜೆಟ್ಸ್ ಅನ್ನ ಕಳ್ಕೊಂಡಿದ್ವಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದು ವಿವಾದ ಕಾರಣ ಆಗಿತ್ತು. ಇದಕ್ಕೆ ಕ್ಲಾರಿಫಿಕೇಶನ್ ಕೊಡೋ ಪ್ರಯತ್ನವನ್ನ ಈಗ AP ಸಿಂಗ್ ನಡೆಸಿದ್ದಾರೆ. ಏನೇ ಡಿಸಿಷನ್ ತಗೊಂಡ್ರು ಕೂಡ ನಮ್ದೇ ಆಗಿತ್ತು, ನಮಗೆ ಫುಲ್ ಸ್ವಾತಂತ್ರ್ಯ ಕೊಡಲಾಗಿತ್ತು ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಆಪರೇಷನ್ ಸಿಂಧೂರ್ನಿಂದ ಪಾಕಿಸ್ತಾನದ ಬೆನ್ನ ಮೇಲೆ ಪಾಕಿಸ್ತಾನವೇ ಮತ್ತೊಂದು ಬರೆಯನ್ನ ಹಾಕೊಂಡಿದೆ. ಪಾಕಿಸ್ತಾನಕ್ಕೆ 2 ತಿಂಗಳಲ್ಲಿ ಬರೋಬ್ಬರಿ $14 ಮಿಲಿಯನ್ ಅಂದ್ರೆ $122 ಕೋಟಿ ಲಾಸ್ ಆಗಿದೆ. ಇದರ ಕಾರಣ ಕಳೆದ 2 ತಿಂಗಳು ಭಾರತೀಯ ವಿಮಾನಗಳಿಗೆ ಏರ್ ಸ್ಪೇಸ್ ಬಂದ್ ಮಾಡಿರೋದು. ಈ ವಿಚಾರವನ್ನ ಖುದ್ದು ಪಾಕಿಸ್ತಾನದ ರಕ್ಷಣಾ ಇಲಾಖೆಯ ಮಾಹಿತಿ ಉಲ್ಲೇಖಿಸಿ ಪಾಕಿಸ್ತಾನಿ ಮೀಡಿಯಾಗಳೇ ರಿಪೋರ್ಟ್ ಮಾಡಿವೆ. ಪಹಲ್ಗಾಮ್ ಉಗ್ರ ದಾಳಿ ಬೆನ್ನಲ್ಲೇ ಭಾರತ ಏಪ್ರಿಲ್ 23ನೇ ತಾರೀಕು ಸಿಂಧೂ ನದಿ ಒಪ್ಪಂದವನ್ನ ಸಸ್ಪೆಂಡ್ ಮಾಡಿತು. ಇದರ ಬೆನ್ನಲ್ಲೇ ಪಾಕಿಸ್ತಾನ ಭಾರತೀಯ ವಿಮಾನಗಳಿಗೆ ಏರ್ ಸ್ಪೇಸ್ ಕ್ಲೋಸ್ ಮಾಡಿತು. ಇದರಿಂದ ಪ್ರತಿದಿನ ಭಾರತದ 100ರಿಂದ 150 ಫ್ಲೈಟ್ಸ್ಗೆ ಸಮಸ್ಯೆ ಆಗ್ತಾ ಇದ್ವು. ಇದರಿಂದ ಏಪ್ರಿಲ್ 24ರಿಂದ ಜೂನ್ 30ರವರೆಗೆ ಪಾಕಿಸ್ತಾನಕ್ಕೆ $14.39 ಮಿಲಿಯನ್ ಲಾಸ್ ಆಗಿದೆ. ಸೇಮ್ ಟೈಮ್ ಅವರು ಕೂಡ ಅವರ ಏರ್ ಸ್ಪೇಸ್ ನ ನಮಗ್ ಬಂದ್ ಮಾಡಿದ್ದಾರೆ. ಯುರೋಪಿಗೆ ಹೋಗೋಕೆ, ರಷ್ಯಾಗೆ ಹೋಗೋಕೆ ನಾವು ಕೂಡ ಸುತ್ತು ಬಳಸಿ ಹೋಗೋ ವಾತಾವರಣ ನಮಗೂ ಕೂಡ ಇದೆ. ನಮ್ಮ ಏರ್ಲೈನ್ ಗಳಿಗೂ ಕೂಡ ಇದರಿಂದ ಲಾಸ್ ಆಗಿರುತ್ತೆ. ಅದರ ಫಿಗರ್ಸ್ ಬಂದಾಗ ನೋಡೋಣ ಎಷ್ಟು ಬರುತ್ತೆ ಅಂತ ಹೇಳಿ. ಏನೋ ದೇಶಾದ್ಯಂತ ತೀವ್ರ ಆಕ್ರೋಶ ಮತ್ತು ಪ್ರತಿಭಟನೆಗೆ ಕಾರಣವಾಗಿದ್ದ ಕೋಲ್ಕತ್ತಾದ ಆರ್ಜಿಕರ್ ಕಾಲೇಜ್ ಟ್ರೇನಿ ಡಾಕ್ಟರ್ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1 ವರ್ಷ ಪೂರ್ಣ ಆಗಿದೆ. ಈ ಹಿನ್ನೆಲೆಯಲ್ಲಿ ನ್ಯಾಯಕ್ಕಾಗಿ ಮತ್ತೆ ಪ್ರತಿಭಟನೆ ಆಗಿದ್ದು ಹಿಂಸಾಚಾರಕ್ಕೆ ತಿರುಗಿದೆ. ಮೃತ ವೈದ್ಯ ವಿದ್ಯಾರ್ಥಿನಿಗೆ ನ್ಯಾಯ ಸಿಗಬೇಕು ಅಂತ ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಮೃತ ವಿದ್ಯಾರ್ಥಿ ಪೋಷಕರು ವಿಪಕ್ಷ ಬಿಜೆಪಿ ಎಲ್ಲ ಸೇರ್ಕೊಂಡು ಪ್ರತಿಭಟಿಸಿದ್ದಾರೆ. ಈ ವೇಳೆ ಪೊಲೀಸರು ಪ್ರತಿಭಟನೆ ಹತ್ತಿಕ್ಕೋ ಟೈಮ್ ನಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಲಾಠಿ ಚಾರ್ಜ್ ನಿಂದ 100ಕ್ಕೂ ಅಧಿಕ ಜನ ಪ್ರತಿಭಟನಾಕಾರರು ಗಾಯಗೊಂಡಿದ್ದಾರೆ. ಈ ವೇಳೆ ಮೃತ ವೈದ್ಯ ವಿದ್ಯಾರ್ಥಿನಿಯ ತಾಯಿ ಮೇಲೂ ಕೂಡ ಲಾಠಿ ಚಾರ್ಜ್ ಆಗಿದೆ ಅಂತ ಹೇಳಲಾಗ್ತಿದೆ. ಆ ಟೈಮ್ ನಲ್ಲಿ ನನಗೆ ಗಾಯವಾಗಿದೆ ಅಂತ ಮೃತ ವೈದ್ಯ ವಿದ್ಯಾರ್ಥಿನಿಯ ತಾಯಿ ಆರೋಪಿಸಿದ್ದಾರೆ. ಕಳೆದ ವರ್ಷ ಆಗಸ್ಟ್ 9ನೇ ತಾರೀಕು ಕೋಲ್ಕತ್ತಾದ ಆರ್ಜಿಕಲ್ ಕಾಲೇಜಿನ ಟ್ರೈನಿ ವೈದ್ಯ ಮೇಲೆ ಅತ್ಯಾಚಾರ ನಡೆದಿತ್ತು. ನಂತರ ಆಕೆ ಮೃತಪಟ್ಟಿದ್ರು. ನೆಕ್ಸ್ಟ್ ಈ ಬಗ್ಗೆ ರಾಷ್ಟ್ರವ್ಯಾಪಿ ಕೋಲಾಹಲ ಉಂಟಾಗಿತ್ತು. ಜೊತೆಗೆ ಕೋಲ್ಕತ್ತಾದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ವಿದ್ಯಾರ್ಥಿಗಳು ಮತ್ತು ಪೊಲೀಸರ ನಡುವೆ ಘರ್ಷಣೆಗಳು ಕೂಡ ಆಗಿದ್ವು. ಕೊನೆಗೆ ಇದೇ ವರ್ಷದ ಜನವರಿಯಲ್ಲಿ ಈ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ಸಂಜಯ್ ರಾಯ್ಗೆ ಕೋಲ್ಕತ್ತಾ ಹೈಕೋರ್ಟ್ ಜೀವಾವಧಿ ಶಿಕ್ಷೆ ಕೂಡ ಕೊಟ್ಟಿದೆ. ಆದರೆ ಈ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆ ಅಲ್ಲ, ಗಲ್ಲು ಶಿಕ್ಷೆ ಕೊಡಬೇಕು ಅಂತ ಮತ್ತೆ ಪ್ರತಿಭಟನೆ ಆಗ್ತಾ ಇದೆ. PM ನರೇಂದ್ರ ಮೋದಿ ಆಗಸ್ಟ್ 10ನೇ ತಾರೀಕು ಅಂದ್ರೆ ಭಾನುವಾರ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿನ RV ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಸುಮಾರು 19 ಕಿಲೋಮೀಟರ್ ಉದ್ದದ ಬಹುನಿರೀಕ್ಷಿತ ಯೆಲ್ಲೋ ಲೈನ್ ಮೆಟ್ರೋ ಮಾರ್ಗವನ್ನು ಉದ್ಘಾಟಿಸ್ತಾರೆ. ಹಾಗೆ ಬೆಂಗಳೂರು ಬೆಳಗಾವಿ ಸೇರಿದಂತೆ 3 ವಂದೇ ಭಾರತ್ ಟ್ರೈನ್ಸ್ಗೂ ಚಾಲನೆ ಕೊಡ್ತಾರೆ. ಹಾಗೆ ನಮ್ಮ ಮೆಟ್ರೋ 3ನೇ ಹಂತದ 2 ಕಾರಿಡಾರ್ಗಳಿಗೂ ಕೂಡ PM ಮೋದಿ ಶಂಕುಸ್ಥಾಪನೆ ನೆರವೇರಿಸ್ತಾರೆ. PM ನರೇಂದ್ರ ಮೋದಿ ಅವರನ್ನ ಬೆಂಗಳೂರಿನ ಮೇಕ್ರಿ ಸರ್ಕಲ್, ಚಾಲುಕ್ಯ ವೃತ್ತ, ಸಂಗೊಳ್ಳಿ ರಾಯಣ್ಣ ವೃತ್ತ, ಸೌತ್ ಎಂಡ್ ಸರ್ಕಲ್ ಹಾಗೆ ರಾಗಿಗುಡ್ಡ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್ಗಳ ಬಳಿ ಮತ್ತು ಮೆಟ್ರೋ ಹಳದಿ ಮಾರ್ಗದ ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲಿ ಬಿಜೆಪಿಯ ಸಾವಿರಾರು ಕಾರ್ಯಕರ್ತರು ಸ್ವಾಗತಿಸೋಕೆ ರೆಡಿಯಾಗಿದ್ದಾರೆ. ಹಾಗೂ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಹಾಗೂ ಕಾರ್ಯಕರ್ತರು ಕೂಡ ಸೇರೋ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ಸಂಚಾರ ನಿರ್ಬಂಧಿಸಲಾಗಿದೆ.
ಬೆಂಗಳೂರಿಗೆ ಆಗಮಿಸಲಿರೋ ಪಿಎಂ ಮೋದಿ ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಕನ್ನಡದಲ್ಲೇ ಪೋಸ್ಟ್ ಕೂಡ ಹಾಕಿದ್ದಾರೆ. ಆಗಸ್ಟ್ 10ನೇ ತಾರೀಕು ಬೆಂಗಳೂರಿನ ಜನರೊಂದಿಗೆ ಇರೋಕೆ ಎದುರು ನೋಡ್ತಾ ಇದ್ದೀನಿ. ಸಂಪರ್ಕ ಸುಧಾರಿಸೋ 3 ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ಗಳಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ನಿಂದ ಹಸಿರು ನಿಶಾನೆ ತೋರಿಸಲಾಗುತ್ತೆ ಮತ್ತು ಬೆಂಗಳೂರಿನ ಮೂಲಸೌಕರ್ಯ ಹೆಚ್ಚಿಸೋಕೆ ಮೆಟ್ರೋದ ಹಳದಿ ಮಾರ್ಗವನ್ನು ಉದ್ಘಾಟಿಸ್ತೀನಿ. ಜೊತೆಗೆ ಬೆಂಗಳೂರು ಮೆಟ್ರೋದ 3ನೇ ಹಂತಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಸಾರ್ವಜನಿಕ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡೋದಿದೆ ಅಂತ ಹೇಳಿ ಮೋದಿ ಪೋಸ್ಟ್ ಹಾಕಿದ್ದಾರೆ. ಏನೋ ನೇತ್ರಾವತಿ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಜಾಗದಲ್ಲಿ ಇವತ್ತಿಲ್ಲಿ, ನಾಳೆ ಇಲ್ಲಿ, ಮತ್ತಿನ್ನೊಂದು ಕಡೆ ಅಲ್ಲಿ ಅಂತ ಹೇಳಿ ಹೊಸ ಜಾಗವನ್ನ ತೋರಿಸ್ತಾ ಇರೋ ಅನಾಮಿಕ ದೂರುದಾರ ಇದೀಗ ನೇತ್ರಾವತಿ ಸ್ನಾನಘಟ್ಟ ಬೋಳಿಯಾರ್ ಪ್ರದೇಶ ಬಿಟ್ಟು ಮತ್ತೊಂದು ಹೊಸ ಜಾಗದಲ್ಲಿ ಇಲ್ಲೂ ಹೂತು ಹಾಕಿದ್ದೆ ಅಂತ ಹೇಳಿ ತೋರಿಸಿದ್ದಾರೆ. ಇದನ್ನ 16ನೇ ಪಾಯಿಂಟ್ ಅಂತ ಈಗ ಗುರುತಿಸಲಾಗಿದೆ. ಬಾಹುಬಲಿ ಬೆಟ್ಟಕ್ಕೆ ತೆರಳೋ ದಾರಿಯ ಪಕ್ಕದಲ್ಲಿ ಜಾಗ ತೋರಿಸಿದ್ದಾರೆ. SIT ಅಲ್ಲಿ ಅಗಿಯೋ ಕೆಲಸವನ್ನ ಶುರು ಮಾಡಿತು. 10 ಅಡಿ ಆಳ ತೋಡಿದ್ರು ಕೂಡ ಅಲ್ಲೂ ಯಾವುದೇ ಮೂಳೆ ತುಂಡು, ಮೂಳೆ, ಅಸ್ಥಿಪಂಜರ ಸಿಕ್ಕಿಲ್ಲ. ಹೀಗಾಗಿ ಅಗೇನ್ ಶನಿವಾರದ ಕಾರ್ಯಾಚರಣೆಯನ್ನ ಕೂಡ SIT ಖಾಲಿ ಕೈಯಲ್ಲಿ ಅಂತ್ಯಗೊಳಿಸಿತು. ಈ ನಡುವೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ಈ ಅನಾಮಿಕ ದೂರುದಾರ ಹಲವು ಕಡೆ ಶವ ಹೂತಾಕಿದ್ದನ್ನ ಅದನ್ನ ನಾವು ನೋಡಿದೀವಿ ಅಂತ ಇನ್ನಿಬ್ಬರು ನಾವು ಸಾಕ್ಷಿಯಾಗಿ ಬರ್ತೀವಿ ಅಂತ ದೂರುದಾರರು SIT ಮುಂದೆ ಕಾಣಿಸ್ಕೊಂಡಿದ್ದಾರೆ. ನಾವು ಕೂಡ ಸಹಕಾರ ಕೊಡ್ತೀವಿ ನಿಮಗೆ ಅಂತ ಬಂದಿದ್ದಾರೆ. ಇನ್ನು ಪ್ರಕರಣಕ್ಕೆ ಮತ್ತಷ್ಟು ವೇಗ ಕೊಡೋಕೆ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ವಿಶೇಷ ತನಿಖಾ ತಂಡಕ್ಕೆ SITಗೆ ಪೊಲೀಸ್ ಸ್ಟೇಷನ್ನ ಅಧಿಕಾರ ಕೊಟ್ಟಿದೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ BNSS ಕಾಯ್ದೆ ಅಡಿಯಲ್ಲಿ SIT ಕಚೇರಿಯನ್ನೇ ಪೊಲೀಸ್ ಸ್ಟೇಷನ್ ಅಂತ ಮತ್ತು ತನಿಖಾಧಿಕಾರಿಯನ್ನ ಠಾಣಾಧಿಕಾರಿ ಅಂತ ಘೋಷಿಸಲಾಗಿದೆ. ಈ ವಿಶೇಷ ಅಧಿಕಾರದಿಂದಾಗಿ SIT ತಂಡ ಇನ್ಮುಂದೆ ಇಂಡಿಪೆಂಡೆಂಟ್ ಆಗಿ FIR ದಾಖಲಿಸಿ ತನಿಖೆ ನಡೆಸಿ ನೇರವಾಗಿ ಕೋರ್ಟ್ಗೆ ವರದಿಯನ್ನ ಸಲ್ಲಿಸಬಹುದು. ಇದರಿಂದ ತನಿಖೆಯ ವೇಗ ಕೂಡ ಹೆಚ್ಚಾಗುವ ನಿರೀಕ್ಷೆ ಇದೆ. ಏನೋ ಚಿನ್ನಸ್ವಾಮಿ ಕಾಲ್ ತುಳಿತ ದುರಂತದ ನಂತರ ಎಚ್ಚೆತ್ತುಕೊಂಡಿರೋ ರಾಜ್ಯ ಸರ್ಕಾರ ಬೆಂಗಳೂರು ಹೊರವಲಯದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿರೋ ಸೂರ್ಯ ಸಿಟಿಯಲ್ಲಿ 80,000 ಸೀಟಿಂಗ್ ಕೆಪಾಸಿಟಿಯ ಕ್ರೀಡಾಂಗಣ ಸೇರಿದಂತೆ ಅತ್ಯಾಧುನಿಕ ಕ್ರೀಡಾ ಸಂಕೀರ್ಣ ನಿರ್ಮಿಸೋ ಕರ್ನಾಟಕ ವಸತಿ ಮಂಡಳಿ ಪ್ರಸ್ತಾವನೆಗೆ ಸಿಎಂ ಸಿದ್ದರಾಮಯ್ಯ ಅನುಮೋದನೆ ಕೊಟ್ಟಿದ್ದಾರೆ. ವಸತಿ ಮಂಡಳಿ ಅವರೇ ಏನಾದ್ರು ನಿರ್ಮಾಣ ಮಾಡಕ್ಕೆ ಹೊರಟರು ಅಂತ ಹೇಳಿದ್ರೆ ಗೊತ್ತಿಲ್ಲ ಹೆಂಗೆ ಮಾಡ್ತಾರೆ ಅಂತ ಹೇಳಿ. ಸುಮಾರು 100 ಎಕರೆ ಪ್ರದೇಶದಲ್ಲಿ ಈ ಕ್ರೀಡಾ ಸಂಕೀರ್ಣ ಬರುತ್ತೆ. ಮಾಡಿದ್ರೆ ಚೆನ್ನಾಗಿ ಮಾಡಿ ಸ್ವಾಮಿ. 1650 ಕೋಟಿ ರೂಪಾಯಿ ಖರ್ಚು ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕರ್ನಾಟಕ ವಸತಿ ಮಂಡಳಿ ಯೋಜನೆಯನ್ನು ಕೈಗೆತ್ತಿಕೊಳ್ಳುತ್ತಂತೆ. ಕರೆಕ್ಟಾಗಿ ಹೈಟೆಕ್ ಆಗಿ ಈಗಿನ ಕಾಲಕ್ಕೆ ಹೇಗೆ ಬೇಕೋ ಆ ರೀತಿ ಬಂದರೆ ಸರಿ. ಇಲ್ಲಾಂದರೆ ಗೊತ್ತಲ್ಲ ಮತ್ತೆ ಅದು ಆ ಕಡೆ ಕೆಲಸಕ್ಕೆ ಬರ್ದಿರೋ ಇನ್ನೊಂದು ಕಾಂಪ್ಲೆಕ್ಸ್ ಆಗಿ ಉಳ್ಕೊಂಡ್ಬಿಟ್ರೆ ಅದೊಂದು ಆತಂಕ ಅಷ್ಟೇ. ನಮ್ಮ ಪ್ರಕಾರ ವಸತಿ ಮಂಡಳಿಯವರು ಇವರೇ ಮಾಡೋದ್ರ ಬದಲಿಗೆ ಆ ಕ್ರಿಕೆಟ್ ಸ್ಟೇಡಿಯಂನ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವ್ರ ಮೂಲಕ ಅವ್ರ ಮೂಲಕ ಮಾಡಿಸಿದ್ರೆ ಇನ್ನೂ ಬೆಟರ್ ಇರುತ್ತೆ ಅಂತ ಕಾಣುತ್ತೆ. ಏನೋ ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹುಣಶಿಕಟ್ಟಿ ಗ್ರಾಮದಲ್ಲಿ ಅತಿ ಹೆಚ್ಚು 122.5 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಮುಂದಿನ 24 ಗಂಟೆ ರಾಜ್ಯದ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಮಂಡ್ಯ, ಹಾಸನ, ಮೈಸೂರು, ಕಲಬುರಗಿ, ವಿಜಯಪುರ, ರಾಯಚೂರು, ಯಾದಗಿರಿ, ಕೊಪ್ಪಳ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುತ್ತೆ. ಹಾಗೆ ಬೆಂಗಳೂರು ನಗರ ಸೇರಿದ ಹಾಗೆ ರಾಜ್ಯದ ವಿವಿಧ ಕಡೆ ಮೋಡ ಕವಿದ ವಾತಾವರಣ ಹಾಗೂ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇನ್ನು ಶುಕ್ರವಾರ ತಡರಾತ್ರಿ ರಾಷ್ಟ್ರ ರಾಜಧಾನಿ ದಿಲ್ಲಿ ಸೇರಿದ ಹಾಗೆ ಸುತ್ತಮುತ್ತಲ ಪ್ರದೇಶದಲ್ಲಿ ಭಾರಿ ಮಳೆಯಾಗಿದೆ. 300ಕ್ಕೂ ಅಧಿಕ ಫ್ಲೈಟ್ಸ್ ಸಂಚಾರದಲ್ಲಿ ಅಡಚಣೆ ಉಂಟಾಯಿತು. ಏನೋ ಜಮ್ಮು ಕಾಶ್ಮೀರದ ಕಿಶ್ತ್ವಾರ್ನಲ್ಲಿ ಭಾರಿ ಉಗ್ರ ವಿರೋಧಿ ಕಾರ್ಯಾಚರಣೆ ನಡೆದಿದೆ. ಈ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ಹಿಜ್ಬುಲ್ ಉಗ್ರ ಸಂಘಟನೆಗೆ ಸೇರಿದ ಉಗ್ರ ಮೊಹಮ್ಮದ್ ಅಮೀನ್ ಭಟ್ ಸೇರಿದ ಹಾಗೆ 26 ಮನೆಗಳಲ್ಲಿ ಶೋಧ ಕಾರ್ಯಾಚರಣೆ ಮಾಡಿದ್ದಾರೆ. ಜೊತೆಗೆ ಪಾಕ್ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಆಪರೇಟ್ ಆಗ್ತಿರೋ ಉಗ್ರರ ಮನೆಗಳನ್ನು ಕೂಡ ಟಾರ್ಗೆಟ್ ಮಾಡಿ ಶೋಧ ನಡೆಸಲಾಗಿದೆ. ಅಮೆರಿಕದ ದಿಗ್ಗಜ ಎಲೆಕ್ಟ್ರಿಕ್ ಕಾರ್ ಮೇಕರ್ ಟೆಸ್ಲಾ ಇತ್ತೀಚೆಗಷ್ಟೇ ಜುಲೈ 15ನೇ ತಾರೀಕು ಮುಂಬೈನಲ್ಲಿ ಮೊದಲ ಶೋರೂಮ್ ತೆಗೆದಿತ್ತಲ್ಲ ಭಾರತದ್ದು. ಈಗ ಆಗಸ್ಟ್ 11ನೇ ತಾರೀಕು ಟೆಸ್ಲಾ 2ನೇ ಶೋರೂಮ್ ಅನ್ನ ದಿಲ್ಲಿಯಲ್ಲಿ ಉದ್ಘಾಟನೆ ಮಾಡೋಕೆ ಹೊರಟಿದೆ. ಮತ್ತೊಂದು ಕಡೆ ಭಾರತ ಮತ್ತು ಒಮಾನ್ ನಡುವೆ ಶೀಘ್ರ ಮುಕ್ತ ವ್ಯಾಪಾರ ಒಪ್ಪಂದ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಬಹುದು ಅನ್ನೋ ಮಾಹಿತಿ ಬರ್ತಾ ಇದೆ. ಬರೀ 3 ತಿಂಗಳ ಒಳಗೆ ಭಾರತ ಮತ್ತು ಒಮಾನ್ ನಡುವೆ ವ್ಯಾಪಾರ ಒಪ್ಪಂದ ಫೈನಲ್ ಆಗಬಹುದು ಅಂತ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರಿಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.